ನಮಸ್ತೆ ಸ್ನೇಹಿತರೆ. ಇಂದು ನಾವು ರಾಮಾಯಣದ ಒಂದು ಭಾಗವಾದ ಅಯೋಧ್ಯಾಕಾಂಡದಲ್ಲಿ ಬರುವ ದಶರಥ ಹಾಗೂ ಕೈಕೇಯಿಯ ಮಾತುಗಳನ್ನು ಕೇಳೋಣ. 2 ವರಗಳನ್ನು ಸಲ್ಲಿಸಬೇಕೆಂದು ಕೈಕೇಯಿಯು ದಶರಥನನ್ನು ಒತ್ತಾಯಪಡಿಸುವ ಭಾಗ. ದಶರಥನು ಮನ್ಮಥ ಬಾಣಗಳಿಂದ ಪೀಡಿತನಾಗಿ ಕಾಮವಶನಾಗಿರುತ್ತಾನೆಂಬುದನ್ನು ಬಲ್ಲ ಕೈಕೇಯಿಯು ಕ್ರೂರವಾದ ಮಾತನಾಡಲು ಪ್ರಾರಂಭಿಸಿದಳು. ಮಹಾರಾಜ, ನನಗೆ ಯಾರೂ ಕೇಡನ್ನು ಎಸಗಿಲ್ಲ, ಯಾರೂ ಅವಮಾನಗೊಳಿಸಿಲ್ಲ. ನನ್ನ ಇಷ್ಟ ಒಂದನ್ನು ನೀನು ನೆರವೇರಿಸಿ ಕೊಡಬೇಕೆಂಬುದೇ ನನ್ನ ಬಯಕೆ. ಅದನ್ನು ನೆರವೇರಿಸಿಕೊಡಲು ನಿನಗೆ ಇಚ್ಛೆ ಇದ್ದರೆ ಈ ರೀತಿಯಲ್ಲಿ ನೀನು ಪ್ರತಿಜ್ಞೆ ಮಾಡಬೇಕು. ಆಗಲೇ ನನ್ನ ಅಭಿಲಾಷೆ ಏನೆಂಬುದನ್ನು ಹೇಳುತ್ತೇನೆ ಎಂದು ನುಡಿದಳು. ಮಹಾರಾಜನಿಗೆ ಸ್ವಲ್ಪ ನಗು ಬಂದಿತು. ಆ ಕಾಮಿಯು ತನ್ನ ಕೈಯಿಂದ ಆ ಸುಂದರಿಯ ತಲೆಕೂದಲನ್ನು ಹಿಡಿದು ನೆವರಿಸುತ್ತಾ ಹೀಗೆಂದನು. ಎಲೆ ಜಂಬದವಳೇ, ನಿನಗಿಂತಲೂ ಹೆಚ್ಚು ಪ್ರೀತಿ ಪಾತ್ರರಾದವರು ನನಗೆ ಇಲ್ಲವೆಂಬುದು ನಿನಗೆ ತಿಳಿಯದೆ? ಪುರುಷೋತ್ತಮನಾದ ರಾಮನೊಬ್ಬನನ್ನು ಬಿಟ್ಟು ಅಂಥವರು ಇನ್ನೊಬ್ಬರಿಲ್ಲ. ಅಜೇಯನಾದ ಮಹಾಪುರುಷನು ನನಗೆ ಅತ್ಯಂತ ಮುಖ್ಯನು. ನನ್ನ ಜೀವಕ್ಕೆ ಆಧಾರನೂ ಆದ ರಾಮನ ಹೆಸರಿನಲ್ಲಿ ಶಪಥ ಮಾಡುತ್ತೇನೆ. ನಿನ್ನ ಮನಸ್ಸಿನಲ್ಲಿರುವುದೇನು? ಕೈಕೇಯಿ, ಯಾರನ್ನು ಒಂದು ಮುಹೂರ್ತ ಕಾಲ ನೋಡದಿದ್ದರೆ ನಾನು ನಿಶ್ಚಯವಾಗಿಯೂ ಬದುಕಲಾರೆನೋ ಆ ಶ್ರೀರಾಮನ ಹೆಸರಿನಲ್ಲಿ ನಿನ್ನ ಮಾತನ್ನು ನಡೆಸಿಕೊಡುತ್ತೇನೆಂದು ಶಪಥ ಮಾಡುತ್ತೇನೆ. ನನಗಿಂತಲೂ ನನ್ನ ಇತರ ಮಕ್ಕಳಿಗಿಂತಲೂ ಯಾವ ಪುರುಷ ಶ್ರೇಷ್ಠನು ಅಧಿಕನೆಂದು ನಾನು ಮೆಚ್ಚಿಕೊಂಡಿರುವೆನೋ ಅಂಥ ರಾಮನ ಹೆಸರಿನಲ್ಲಿ ಕೈಕೇಯಿ ನಿನ್ನ ಮಾತನ್ನು ನಡೆಸುತ್ತೇನೆಂದು ಶಪಥ ಮಾಡುತ್ತಾನೆ. ಮಂಗಳಾಂಗಿ, ನನ್ನ ಮಾತಿನಂತೆ ನನ್ನ ಮನಸ್ಸು ಇದೆ ಎಂದು ತಿಳಿದುಕೋ. ಈ ದುಃಖದಿಂದ ನನ್ನನ್ನು ಪಾರು ಮಾಡು. ಇದನ್ನೆಲ್ಲ ಮನಸ್ಸಿಗೆ ತಂದುಕೊಂಡು ನಿನಗೆ ಬೇಕಾಗಿರುವುದೇನೆಂಬುದು ಹೇಳು. ನಿನ್ನಲ್ಲಿರುವ ಪ್ರೇಮದ ಬಲವನ್ನಾದರೂ ಆಲೋಚಿಸಿದರೆ ನನ್ನ ವಿಷಯದಲ್ಲಿ ನೀನು ಸಂದೇಹಿಸುವುದು ಯುಕ್ತವಾಗದು. ನಿನ್ನ ಇಷ್ಟವನ್ನು ಸಲ್ಲಿಸುತ್ತೇನೆಂದು ನಾನು ಸಂಪಾದಿಸಿದ ಪುಣ್ಯದ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ ಎಂದನು. ಅವನ ಮಾತಿನ ಕಡೆಗೆ ಗಮನವಿಟ್ಟಿದ್ದ ಕೈಕೇಯಿಯು ತನ್ನ ದಾರಿಗೆ ರಾಜನು ಬಂದನೆಂದು ಹಿರಿಹಿಗ್ಗಿದಳು. ಅವಳು ಪಕ್ಷಪಾತವನ್ನವಲಂಬಿಸಿ ಆಡಬಾರದು ಮಾತನಾಡಿದಳು. ರಾಜನ ಶಪಥವಾಕ್ಯದಿಂದ ಸಂತುಷ್ಟಳಾಗಿ ಎದುರಿಗೆ ಪ್ರತ್ಯಕ್ಷವಾಗಿ ಬಂದು ನಿಂತ ಮೃತ್ಯುವಿನಂತೆ ಮಹಾಘೋರವಾದ ತನ್ನ ಅಭಿಪ್ರಾಯವನ್ನು ಹೇಳಿದಳು. ಮಹಾರಾಜ, ನನ್ನ ವರವನ್ನು ಸಲ್ಲಿಸುತ್ತೇನೆಂದು ಕ್ರಮವಾಗಿ ಆಣೆಯಿಟ್ಟು ಹೇಳಿದ್ದೀಯೆ. ಅಗ್ನಿಯೇ ಮೊದಲಾದ 33 ಕೋಟಿ ದೇವತೆಗಳಿರ ಕೇಳಿರಿ. ಸೂರ್ಯ, ಚಂದ್ರ, ಆಕಾಶ, ಗ್ರಹಗಳು, ರಾತ್ರಿ ಹಗಲು, ದಿಕ್ಕುಗಳು, ಈ ವಿಶ್ವ, ಪೃಥ್ವಿ, ಗಂಧರ್ವರು, ರಾಕ್ಷಸರು, ರಾತ್ರಿಯಲ್ಲಿ ಸಂಚರಿಸತಕ್ಕ ಭೂತಗಳು, ಈ ಗೃಹದಲ್ಲಿರುವ ಗೃಹ ದೇವತೆಗಳು ಮತ್ತು ಯಾವ ಯಾವ ದೇವ ಯೋನಿ ವಿಶೇಷಗಳಿವೆಯೋ ಅವರೆಲ್ಲರೂ ಮಹಾರಾಜ ನೀನು ಕೊಟ್ಟ ಮಾತಿಗೆ ಸಾಕ್ಷಿಗಳಾಗಿರಲಿ. ಹೇ ದೇವತೆಗಳೇ, ಸತ್ಯಸಂಧನೂ ಮಹಾ ತೇಜಸ್ವಿಯೂ ಧರ್ಮಜ್ಞನೂ ಸ್ವಸ್ಥ ಚಿತ್ತನೂ ಆದ ಈತನು ನನ್ನ ವರವನ್ನು ಸಲ್ಲಿಸುತ್ತಿದ್ದಾನೆ. ನೀವೆಲ್ಲರೂ ಕೇಳುತ್ತೀರಿ. ಹೀಗೆ ಹೊಗಳುತ್ತಾ ನುಡಿದು ಆ ರಾಣಿಯು ಮಹಾವೀರನಾದ ದಶರಥನನ್ನು ತನ್ನ ಹಿಡಿತಕ್ಕೆ ತಂದುಕೊಂಡಳು. ಆನಂತರ ಕಾಮವಶದಿಂದ ಬುದ್ಧಿಗೆಟ್ಟು ವರವನ್ನು ಸಲ್ಲಿಸುವುದಾಗಿ ಮಾತು ಕೊಟ್ಟ ಅವನನ್ನು ಕುರಿತು ಹೀಗೆಂದಳು. ಮಹಾರಾಜ, ದೇವಾಸುರ ಯುದ್ಧದಲ್ಲಿ ನಡೆದ ಪೂರ್ವ ವೃತ್ತಾಂತವನ್ನು ಸ್ಮರಿಸಿಕೊ.
ಯುದ್ಧ ಮಧ್ಯದಲ್ಲಿ ಶತ್ರುವಾದ ಶಂಬಾರಾಸುರನು ನಿನ್ನನ್ನು ಮೂರ್ಛೆಗೊಳಿಸಿದನು. ಆ ಸಮಯದಲ್ಲಿ ನಾನು ಜಾಗರೂಕತೆಯಿಂದ ಬಹು ಪ್ರಯತ್ನ ಮಾಡಿ ನಿನ್ನನ್ನು ರಕ್ಷಿಸಿದೆನು. ಅದಕ್ಕಾಗಿ ನನಗೆ 2 ವರಗಳನ್ನು ಅನುಗ್ರಹಿಸಿದ್ದೀಯೆ. ನೀನು ಕೊಟ್ಟ ವರಗಳನ್ನು ಇದುವರೆಗೂ ನಿನ್ನಲ್ಲಿಯೇ ನಿಕ್ಷೇಪವಾಗಿ ಇರಿಸಿದ್ದೇನೆ. ಈಗ ಆ ವರಗಳನ್ನು ಕೇಳಿಕೊಳ್ಳುತ್ತೇನೆ. ಮಹಾರಾಜ, ನೀನು ಸತ್ಯಸಂಧ. ಅವುಗಳನ್ನು ಸಲ್ಲಿಸುತ್ತೇನೆಂದು ಪ್ರತಿಜ್ಞೆ ಮಾಡಿದ್ದೀಯೆ. ನ್ಯಾಯವಾಗಿ ವರವನ್ನು ನನಗೆ ಸಲ್ಲಿಸದಿದ್ದರೆ ನಿನ್ನಿಂದ ಅವಮಾನಿತಳಾದ ನಾನು ಈ ದಿನವೇ ಪ್ರಾಣವನ್ನು ಬಿಡುವೆನು ಎಂದು ಹೇಳಿದಳು. ಹೀಗೆ ಕೈಕೇಯಿಯು ಬರಿಯ ಮಾತಿನಿಂದಲೇ ರಾಜನನ್ನು ತನ್ನ ವಶ ಮಾಡಿಕೊಂಡಳು. ಮೃಗವು ತನ್ನ ವಿನಾಶಕ್ಕೋಸ್ಕರ ಬಲೆಯಲ್ಲಿ ಹೋಗಿ ಸಿಕ್ಕಿಕೊಳ್ಳುವಂತೆ ದಶರಥನು ಕೈಕೇಯಿಯ ಬಲೆಗೆ ಜಾರಿಬಿದ್ದನು. ಆ ನಂತರ ಕಾಮವಶನಾಗಿ ಬುದ್ಧಿ ಕೆಟ್ಟು ವರವನ್ನು ಕೊಡಲು ಬಂದ ದಶರಥನನ್ನು ಕುರಿತು ಹೀಗೆಂದಳು. ಮಹಾರಾಜ, ಆ ಸಮಯದಲ್ಲಿ ನೀನು ಯಾವ 2 ವರಗಳನ್ನು ಕೊಟ್ಟೆಯೋ ಅವನ್ನು ಈಗ ಕೇಳಿಕೊಳ್ಳುತ್ತೇನೆ. ನಾನು ಹೇಳುವುದನ್ನು ಈಗ ರಾಮನ ಪಟ್ಟಾಭಿಷೇಕಕ್ಕಾಗಿ ಏರ್ಪಾಡನ್ನು ಮಾಡಿರುವೆಯೋ ಇದೇ ಏರ್ಪಾಡಿನಿಂದ ನನ್ನ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು. ಮಹಾರಾಜ, ದೇವಾಸುರ ಯುದ್ಧದ ಸಂದರ್ಭದಲ್ಲಿ ನೀನು ಸಂತುಷ್ಟನಾಗಿ ಇನ್ನೊಂದು 2ನೇ ವರವನ್ನು ಕೊಟ್ಟೆಯಲ್ಲ, ಅದನ್ನು ಕೇಳಿಕೊಳ್ಳಲು ಈಗ ಸಮಯವು ಪ್ರಾಪ್ತವಾಗಿದೆ. ರಾಮನು ನಾರು ಬಟ್ಟೆಯನ್ನುಟ್ಟು ಚರ್ಮವನ್ನು ಹೊದೆದು ಜಟಾಧಾರಿಯಾಗಿ ತಪಸ್ಸನಂತೆ 14 ವರ್ಷಗಳವರೆಗೆ ದಂಡಕಾರಣ್ಯಕ್ಕೆ ಹೋಗಿರಬೇಕು. ಈಗ ಭರತನು ನಿಷ್ಕಂಟಕವಾಗಿ ಯುವರಾಜ ಪದವಿಯನ್ನೇರಲಿ. ಇದು ನನ್ನ ಪರಮ ಇಷ್ಟಾರ್ಥ. ಹಿಂದೆ ಕೊಟ್ಟಿದ್ದ ವರವನ್ನೇ ಈಗ ಸಲ್ಲಿಸಬೇಕೆಂದು ಕೇಳುತ್ತಿದ್ದೇನೆ. ಈ ದಿನವೇ ರಾಮನು ಕಾಡಿಗೆ ಹೋಗುವುದನ್ನು ನಾನು ನೋಡಬೇಕು. ನೀನು ರಾಜಾಧಿರಾಜನಾಗಿದ್ದೀಯೆ. ಸತ್ಯಸಂಧನಾಗಿ ನಡೆದುಕೋ. ನಿನ್ನ ಕುಲಶೀಲ ಜನ್ಮಗಳನ್ನು ರಕ್ಷಿಸಿಕೊಂಡು ಸಾರ್ಥಕ ಪಡಿಸಿಕೋ. ಪರಲೋಕದಲ್ಲಿ ಸದ್ಗತಿಯನ್ನು ಪಡೆಯುವುದಕ್ಕೆ ಸತ್ಯವಚನವೇ ಶ್ರೇಷ್ಠವಾದ ಮಾರ್ಗವೆಂದು ತಪಸ್ವಿಗಳು ಹೇಳುತ್ತಾರೆ ಎಂದು ಹೇಳಿದಳು. ಇದು ಕೈಕೇಯಿ ಮತ್ತು ದಶರಥನ ನಡುವೆ ನಡೆದ ಸಂವಾದ. ಈ ರಾಮಾಯಣವು ನಮ್ಮ ಹಿಂದುವಿನ ಮೂಲ ಗ್ರಂಥವಾಗಿದೆ. ಈ ರಾಮಾಯಣವನ್ನು ಕೇಳುವುದಕ್ಕೆ ತುಂಬ ಜನಕ್ಕೆ ಸಮಯವಿರುವುದಿಲ್ಲ ಅಥವಾ ಓದುವುದಕ್ಕೆ ಸಮಯವಿರುವುದಿಲ್ಲ. ತಮ್ಮ ಕೆಲಸದ ಬಿಸಿಯಲ್ಲಿ ಬುಕ್ ಇದ್ದರೂ ಸಹ ಅಥವಾ ಟೈಮ್ ಇದ್ದರೂ ಸಹ ಟೈಮ್ನ ಇನ್ನೊಂದು ಕಡೆಗೆ ಕೊಡಬೇಕಾಗುತ್ತದೆ. ಆ ಕಾರಣಕ್ಕಾಗಿ ನಾನು ಈ ವಿಡಿಯೋವನ್ನು ರಾಮಾಯಣದ ಕೆಲವೊಂದು ಭಾಗಗಳನ್ನು ವಿಡಿಯೋ ಮಾಡಿ ಈ ಯೂಟ್ಯೂಬ್ನಲ್ಲಿ ಹಾಕುತ್ತಿದ್ದೇನೆ. ತುಂಬ ಜನ ಕೇಳುವುದರಿಂದ ನಮ್ಮ ರಾಮಾಯಣದಲ್ಲಿ ಏನೇನು ನಡೆದಿದೆ, ಯಾವ ಸಂಗತಿಗಳು ನಡೆದಿದೆ, ಹೇಗೆ ನಡೆದಿದೆ ಎನ್ನುವುದನ್ನು ನಾನು ಇನ್ನು ಮುಂದೆ ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕುತ್ತಿರುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ಕೇಳಿ, ನಿಮಗೆ ಅರ್ಥವಾಗುತ್ತದೆ. ಮುಂದೆ ಯಾವುದೇ ವಿಡಿಯೋ ಬೇಕಾಗಿದ್ದಲ್ಲಿ ಅಥವಾ ರಾಮಾಯಣ ವಿಡಿಯೋ ಇನ್ನೂ ಬೇಕಾಗಿದ್ದಲ್ಲಿ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ನಾನು ನಿಮಗೆ ಆದಷ್ಟು ಪ್ರಯತ್ನ ಮಾಡಿ ಪ್ರತಿಯೊಂದು ವಿಡಿಯೋವನ್ನು ಅಪ್ಲೋಡ್ ಮಾಡುವುದಕ್ಕೆ ಟ್ರೈ ಮಾಡುತ್ತೇನೆ. ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ. ನಿಮ್ಮ ಕಮೆಂಟ್ ಏನೇ ಆಗಿದ್ದಲ್ಲಿ ಹಾಕಿ ಅಥವಾ ನಾನು ಏನೇ ಚೇಂಜಸ್ ಮಾಡಿಕೊಳ್ಳಬೇಕಾದರೆ ಅದನ್ನು ಸಹ ಹಾಕಿ. ಇದರಿಂದ ನಾನು ಸಹ ಕೆಲವೊಂದು ಚೇಂಜ್ ಮಾಡಬಹುದು. ಈ ವಿಡಿಯೋ ನೋಡುವುದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.